ಹೆಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಈ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟು. ಯಾಕಂತಾನೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಕಡೆನೂ ಈ ಡೊಮೈನ್, ರೇಂಜ್, ಕೋಡೊಮೈನ್ ಅನ್ನುವಂಥ ಟಾಪಿಕ್ನ ಕಲ್ತಿರ್ತೀರ. ಆದರೂ ಕ್ವಶನ್ ಪೇಪರಲ್ಲಿ ಕ್ವಶನ್ ಬಂದಾಗ ಅಥವಾ ಡೊಮೈನನ್ನು ಬರೀರಿ, ರೇಂಜನ್ನು ಬರೀರಿ ಅಂತ ಅಂದಾಗ ಒಂದು ಕ್ವಶನ್ ಮಾರ್ಕು ತಲೆಯಲ್ಲಿ ಓಡಾಡ್ತಿರತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋಕ್ಕಂತ ಹೇಳ್ಬಿಟ್ಟು ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಈ ಕ್ಲಾಸನ್ನ ಎಂಡ್ ತನಕ ನೋಡಿ, ಟಾಪಿಕನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಕೋರ್ ಮಾಡಿ. ಸೊ ಈ ಟಾಪಿಕ್ ಫಸ್ಟಿಗೆ ಇಂಟ್ರಡ್ಯೂಸ್ ಆಗುವಂಥದ್ದು ನಿಮ್ಮ ಫಸ್ಟ್ ಇಯರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಸೆಕೆಂಡ್ ಚಾಪ್ಟ್ರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಚಾಪ್ಟರ್ ಒಂದು ಸ್ವಲ್ಪ ಚೊರೆ ಅನಿಸುತ್ತೆ ಅಲ್ವಾ? ಯಾಕಂತಂದರೆ ಒಂಥರ ಥಿಯರಿ ಥರ ಇರುತ್ತೆ. ಆ ರಿಲೇಷನ್ ಅಂತಾರೆ, ಫಂಕ್ಷನ್ ಅಂತಾರೆ, ಅದೇನೂ ಅರ್ಥನೇ ಆಗ್ತಿರೋದಿಲ್ಲ. ಬಟ್ ಓದ್ತಾ ಹೋದಂಗೆ ಅದು ಈಸಿನೇ ಇರುತ್ತೆ. ಆದರೆ ಅದರಲ್ಲಿ ಒಂದು ಕ್ವಶನ್ನ ಕೇಳ್ತಾರೆ, ಡೊಮೈನ್ ಅನ್ನುವಂಥ ಟಾಪಿಕ್ ಬರುತ್ತೆ. ಡೊಮೈನ್ನ ಡಿಫೈನ್ ಮಾಡಿ, ಅಥವಾ ಡೊಮೈನ್ ಅಂದರೆ ಏನು, ಅಥವಾ ಈ ಫಂಕ್ಷನ್ ಇದು ಡೊಮೈನ್ ಅಂದರೆ ಏನು ಅಂತ ಕೇಳ್ತಾರೆ. ಆ ಥರ ಕ್ವಶನ್ ಕೇಳಿದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದು ಯಾಕೆ ಆಗುತ್ತೆ ಅನ್ನುವಂಥದ್ದು ನಾನು ಇವಾಗ ಹೇಳ್ತೀನಿ. ಅದಕ್ಕೋಸ್ಕರ ಟಿಲ್ ದ ಎಂಡ್ ತನಕ ಕ್ಲಾಸನ್ನು ನೋಡಿ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಇವಾಗ ಈ ಎಲ್ಲ ಟಾಪಿಕ್ಗಳಿಗಿಂತ ಫಸ್ಟಿಗೆ ನಾವು ಒಂದು ಟಾಪಿಕನ್ನು ಕಲಿಯೋ, ದ್ಯಾಟ್ ಇಸ್ ನಥಿಂಗ್ ಬಟ್ ದ ಫಂಕ್ಷನ್, ಓಕೆನಾ? ರಿಲೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ಗೊತ್ತು ಎಲ್ರಿಗೂ ರಿಲೇಷನ್ ಅಂತಂದರೆ ಏನು ಅಂತ ಗೊತ್ತು. ಓಕೆ, ರಿಲೇಷನ್ ಎಫ್ ಈಸ್ ಫ್ರಮ್ the set A to set B is said to be a function if every element of A is having a image in set B. ಕರೆಕ್ಟಾ? ಸೆಟ್ ಎ ಇಂದ ಎಫ್ ಅನ್ನುವಂತಹ ರಿಲೇಷನ್ನು, ಇದನ್ನ ಫಂಕ್ಷನ್ ಅಂತ ಕರಿಬೇಕು ಅಂತಂದ್ರೆ ಎ ಇಂದ ಬಿಗೆ ಹೋಗ್ತಿರುವಂತಹ ಒಂದು ರಿಲೇಷನ್ನ ಫಂಕ್ಷನ್ ಅಂತ ಕರಿಬೇಕು ಅಂತಂದ್ರೆ ಸೆಟ್ ಎ ಅಲ್ಲಿರುವಂತಹ ಎಲ್ಲ ಎಲಿಮೆಂಟಿಗೂ ಒಂದು ಇಮೇಜ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ತಗೊಳ್ತೀನಿ, ಇದೊಂದು ಸೆಟ್ಟು, ಇದು ಇನ್ನೊಂದು ಸೆಟ್, ಎ ಬಿ ಸಿ ಡಿ ಇ ಅಂತ ತಗೊಳ್ತೀನಿ. ಸೆಟ್ ಎ. ಸೆಟ್ ಬಿ ಇನ್ನೊಂದನ್ನು ತಗೊಳ್ತೀನಿ, 1 2 3 4 5 6 7 ಅಂತ ಹೇಳ್ಬಿಟ್ಟು ಇದೆ ಅಂತ ಇಟ್ಕೊಳ್ಳೋ. ಎ ಈಸ್ ಮ್ಯಾಪಿಂಗ್ ಟು 1, ಬಿ ಈಸ್ ಮ್ಯಾಪಿಂಗ್ ಟು 3, ಸಿ ಈಸ್ ಮ್ಯಾಪಿಂಗ್ ಟು 2, ಡಿ ಈಸ್ ಮ್ಯಾಪಿಂಗ್ ಟು 5, ಇ ಈಸ್ ಮ್ಯಾಪಿಂಗ್ ಟು 6. ದಿಸ್ ಇಸ್ ಒನ್ ಫಂಕ್ಷನ್. ಯಾಕೆ ಹೇಳಿ? ಇಲ್ಲಿರುವಂತಹ ಎಲ್ಲ ಸೆಟ್ಟಿಗೂ ಎಲಿಮೆಂಟ್ಗಳಿಗೂ ಏನಾಗಿದೆ, ಒಂದು ಇಮೇಜ್ ಇದೆ. ಎದ ಇಮೇಜ್ ಏನು 1, ಬಿದ ಇಮೇಜ್ ಏನು 3, ಸಿದ ಇಮೇಜ್ ಏನು 2, ಡಿದ ಇಮೇಜ್ ಏನು 5, ಇದ ಇಮೇಜ್ ಏನು 6. ಅದೇ ಒಂದು ವೇಳೆ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಅದೇ ಒಂದು ವೇಳೆ ಇಲ್ಲಿ ಈ ಎಲಿಮೆಂಟ್ ಇದೆ, ಈ ಅನ್ನುವಂತಹ ಎಲಿಮೆಂಟ್ ಇದೆ, ಇದಕ್ಕೆ ಇಮೇಜ್ ಇಲ್ಲದೆ ಇದ್ದರೆ ಅದನ್ನು ನಾವು ಫಂಕ್ಷನ್ ಅಂತ ಕರೆಯೋದಿಲ್ಲ. ವಿ ವಿಲ್ ಕಾಲ್ ಇಟ್ ಆಸ್ ಅ ರಿಲೇಷನ್. ಇದೊಂದು ರಿಲೇಷನ್ನು, ಆದರೆ ಫಂಕ್ಷನ್ ಅಲ್ಲ. ಯಾಕಂತಂದರೆ ಇಲ್ಲಿರುವಂತಹ ಎಲ್ಲ ಎಲಿಮೆಂಟಿಗೆ ಏನಿಲ್ಲ, ಇಮೇಜ್ ಇಲ್ಲ. ಕರೆಕ್ಟಾ? ಈ ಹಾಗೆ ಉಳ್ಕೊಂಡಿದೆ. ಇದನ್ನು ನಾವಿವಾಗ ಡೈಲಿ ಲೈಫಿಗೆ ಹೇಳೋದಾದರೆ ಇದರಲ್ಲೇ ನಾನಿವಾಗ ಡೊಮೈನ್, ರೇಂಜ್ ಮತ್ತು ಕೋಡೊಮೈನನ್ನು ಹೇಳ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್. ಡೊಮೈನನ್ನು ಬರೆಯೋದಾದರೆ ಇಲ್ಲಿರುವಂತಹ ಎಲ್ಲ ಎಲಿಮೆಂಟ್ಗಳು ಯಾವುದಕ್ಕೆಲ್ಲ ಇಮೇಜ್ ಇದೆಯಲ್ಲ ಅದು ಎಲ್ಲದು ಏನಾಗಿರುತ್ತೆ, ಡೊಮೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಇಸ್ ದ ಡೊಮೈನ್. ಅದೇ ನಾನಿವಾಗ ರೇಂಜನ್ನು ಹೇಳೋದಾದರೆ ರೇಂಜ್ ಇಸ್ ನಥಿಂಗ್ ಬಟ್ ವಾಟ್, ಇನ್ಪುಟ್ಟಿಂದ ಔಟ್ಪುಟ್ ಏನು ಬರ್ತಾ ಇದೆ ಅಂತ ನೋಡೋದಾದರೆ 1 3 1 2 ಅಂತ ಬರೆದ್ರೂ ತೊಂದರೆ ಇಲ್ಲ, 1 2 3 5 6. ಇಲ್ಲಿ ನೋಡಿ 1 2 3 5 6. ಯಾಕಂತಂದರೆ ಇಲ್ಲಿರುವಂತಹ ಎಲಿಮೆಂಟ್ ಇದು ಇಮೇಜ್. ಇನ್ಪುಟ್ಟಿಗೆ ಔಟ್ಪುಟ್ ಎಂತ ಬರ್ತಾ ಇದೆ, ದ್ಯಾಟ್ ವಿಲ್ ಬಿ ದ ರೇಂಜ್ ಆಗಿರುತ್ತೆ. ಇನ್ನೊಂದು ಏನು ಬರುತ್ತೆ, ಕೋಡೊಮೈನ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೋಡೊಮೈನನ್ನು ನೋಡೋದಾದರೆ ಆಲ್ ದ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ. ಎ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಬಿಗೆ ಹೋಗ್ತಿದೆ. ಬಿ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳನ್ನು ನಾವು ಕೋಡೊಮೈನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1 2 3 4
4 5 6 7 ಇದಿಷ್ಟನ್ನು ನಾವೇನಂತ ಕರಿತೀವಿ, ಕೋಡೊಮೈನ್ ಅಂತ ಕರಿತೀವಿ. ಓಕೆನಾ? ಆಲ್ ದೀಸ್ ಥಿಂಗ್ಸ್ ಆರ್ ದ ಕೋಡೊಮೈನ್. ಅರ್ಥ ಆಯ್ತಾ? ಇದನ್ನ ನಾವಿವಾಗ ಡೈಲಿ ಲೈಫಿಗೆ ಕನೆಕ್ಟ್ ಮಾಡುವ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸ್ ಇದೆ ಅಂತ ತಗೊಳ್ಳುವ. ನಿಮ್ಮ ಕ್ಲಾಸಲ್ಲೊಂದು ಎಕ್ಸಾಮ್ ಮಾಡ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ? 5 ಜನ ಎಕ್ಸಾಮಲ್ಲಿ ಕೂತ್ಕೊಳ್ತಿದ್ದಾರೆ. ABCD ಅನ್ನುವಂಥ 5 ಮೆಂಬರ್ಸು ಎಕ್ಸಾಮಿಗೆ ಕೂತ್ಕೊಳ್ತಿದ್ದಾರೆ ಅಂತ ತಗೊಳ್ಳುವ. ಎಲ್ಲರನ್ನೂ ತಗೊಳ್ಳೋದು ಬೇಡ. ABCDE 5 ಜನ ಎಕ್ಸಾಮಲ್ಲಿ ಕೂತ್ಕೊಳ್ತಿದ್ದಾರೆ. ಓಕೆನಾ? ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ಇನ್ಪುಟ್ ಸಿಟ್ಟಿಂಗ್ ಇನ್ ದ ಎಕ್ಸಾಮಿನೇಷನ್. ಓಕೆನಾ? ಔಟ್ಪುಟ್ ಏನು ಬರುತ್ತೆ? ಮಾರ್ಕ್ಸ್ ವಿಲ್ ಬಿ ದ ಔಟ್ಪುಟ್. ಕರೆಕ್ಟ್ ತಾನೆ? ಒಂದು ಎಕ್ಸಾಮನ್ನು B ವಿಲ್ ಬಿ ದ ಮಾರ್ಕ್ಸ್ ಅಂತ ತಗೊಳ್ಳುವ. ಸೊ ಮಾರ್ಕ್ಸ್ ಅಂತ ತಗೊಂಡ್ರೆ ಒಂದು ಎಕ್ಸಾಮನ್ನು ಎಲ್ಲಿಂದ ಎಲ್ಲಿ ತನಕ 0 to 100 ಒಳಗಡೆ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಒಂದು ಮಗುಗೆ ಎಷ್ಟು ಬೇಕಾದರೂ ಮಾರ್ಕ್ಸ್ ಬರ್ಬೋದು. 0 ಬರ್ಬೋದು, 100ಗೆ 100 ಬರ್ಬೋದು, 90 ಬರ್ಬೋದು, 99 ಬರ್ಬೋದು. ಈ ಥರ ನಮ್ಮ ಹತ್ರ ಇರುವಂಥ ಸೆಟ್ B ಏನಾಗುತ್ತೆ, ಮಾರ್ಕ್ಸ್ ಅಂತ ಅಂದಾಗ 0 ಇಂದ 100 ತನಕ ಬರುತ್ತೆ. ಸರಿನಾ? ನಮ್ದು ಇಲ್ಲಿ ಇವಾಗ ಇನ್ಪುಟ್ ಏನು, ಸ್ಟೂಡೆಂಟ್ ಎಕ್ಸಾಮಿಗೆ ಕೂತ್ಕೊಳ್ಳುವಂಥದ್ದು. ಔಟ್ಪುಟ್ ಏನು, ಎಕ್ಸಾಮ್ ರಿಸಲ್ಟ್, ಮಾರ್ಕ್ಸ್ ಬರುವಂಥದ್ದು. ಅಲ್ಲಿ ನಡೀತಿರುವಂಥ ಫಂಕ್ಷನ್ ಇಂದ ಪ್ರೊಸೆಸ್ ಏನು, ಎಕ್ಸಾಮ್ ಇಸ್ ದ ಫಂಕ್ಷನ್ ಅಂತ ತಗೋಬಹುದು. ಕರೆಕ್ಟಾ? ಇವಾಗ 5 ಜನ ಕೂತ್ಕೊಂಡಿರೋದು ಅಂತ ತಗೊಳ್ಳೋ ನಾವು. ABCDE. ಸರಿನಾ? ಇದು ಮಾರ್ಕ್ಸು ಅಲ್ಲ, ಸ್ಟೂಡೆಂಟ್ಸು. ಇದು B ಅನ್ನುವಂಥದ್ದು ಮಾರ್ಕ್ಸ್. ಎಲ್ಲಿಂದ ಇಲ್ಲಿ ತನಕ ಬರುತ್ತೆ? 0 1 2 ಆ್ಯಂಡ್ ಸೊ ಆನ್ 100 ತನಕ ಬರುತ್ತೆ. ನಾವೊಂದು ಕೆಲಸ ಮಾಡುವ. A ಅನ್ನುವಂಥವನು 90 ಸ್ಕೋರ್ ಮಾಡ್ತಾನೆ, B ಅನ್ನುವಂಥದ್ದು 99 ಸ್ಕೋರ್ ಮಾಡ್ತಾನೆ, C ಅನ್ನುವಂಥವನು 50 ಸ್ಕೋರ್ ಮಾಡ್ತಾನೆ, D ಅನ್ನುವಂಥವನು ಒಂದು 35 ಸ್ಕೋರ್ ಮಾಡ್ತಾನೆ ಅಂತ ಈ ಥರ ಇಟ್ಕೊಳ್ಳೋ. ಇಲ್ಲಿ 1 to 100 ನಂಬರ್ಗಳಿದೆ. ಸರಿನಾ? ಎದು ಮಾರ್ಕ್ಸು 90 ಅಂತ ತಗೊಳ್ಳುವ. B 99 ಸ್ಕೋರ್ ಮಾಡಿದ್ದಾನೆ, C ಅನ್ನುವಂಥವನು 90, D ಅನ್ನುವಂಥವನು ಅಗೇನ್ 99 ಸ್ಕೋರ್ ಮಾಡಿದ್ದಾನೆ, E ಅನ್ನುವಂಥವನು 35 ಸ್ಕೋರ್ ಮಾಡಿದ್ದಾನೆ. ಈ ಥರ ತಗೊಳ್ಳುವ. ಓಕೆನಾ? ಮತ್ತು ಬೇರೆ ನಂಬರ್ಗಳು ಇದೆ. ದಿಸ್ ಈಸ್ ಒನ್ ಆಫ್ ದ ಫಂಕ್ಷನ್. ಇದೊಂದು ಫಂಕ್ಷನ್. ಇದರಲ್ಲಿ ನಾನಿವಾಗ ಡೊಮೈನ್ ರೇಂಜನ್ನ ಬರೆಯೋದಾದರೆ ಏನಾಗುತ್ತೆ? ಡೊಮೈನ್ ಈಸ್ ನಥಿಂಗ್ ಬಟ್ ದ ಸ್ಟೂಡೆಂಟ್ಸ್. ಯಾರೆಲ್ಲ? ಸೆಟ್ ಆಫ್ ಫಸ್ಟ್ ಸ್ಟೂಡೆಂಟ್, ದಟ್ ಈಸ್ ABCDE. ಓಕೆನಾ? ಸೆಟ್ ಆಫ್ ಸ್ಟೂಡೆಂಟ್ಸ್. ಡೊಮೈನ್. ಇವಾಗ ರೇಂಜ್ ಅಂತ ಅಂದರೆ ನೀವು ಒಂದು ಸ್ಟೂಡೆಂಟ್ ಎಕ್ಸಾಮಿಗೆ ಕೂತ್ಕೊಂಡಾಗ ಅವನದು ಔಟ್ಪುಟ್ ಏನು ಬರುತ್ತೆ? ಔಟ್ಪುಟ್ ಇಸ್ ನಥಿಂಗ್ ಬಟ್, ದಟ್ ಈಸ್ ನಥಿಂಗ್ ಬಟ್, ಇಲ್ಲಿ ಕರೆಕ್ಟಾಗಿ ನೋಡೋದಾದರೆ 35 90 90 99 50. ಮೇಡಮ್ 5 ಜನ ಇದ್ದಾರೆ, 4 ನಂಬರ್ ಇದೆಯಲ್ಲ ಅಂತ ಕೇಳಬಹುದು. ಒಂದೇ ಸ್ಟೂಡೆಂಟು ಇಬ್ಬರು ಸ್ಟೂಡೆಂಟ್ಸು ಸೇಮ್ ನಂಬರ್ನ ಪಡ್ಕೊಂಡಿದ್ದಾರೆ. ಸರಿನಾ? ಪಡ್ಕೊಳ್ಬಾರ್ದು ಅಂತ ಇಲ್ಲ. ಒಂದು ಫಂಕ್ಷನ್ಗೆ, ಒಂದು ಎಲಿಮೆಂಟಿಗೆ ಒಂದು ಇಮೇಜ್ ಇರಲೇಬೇಕು. ಇಮೇಜ್ ಇದೆ, ಅವು ಸರಿ ಇದೆಯಾ, ಈಕ್ವಲ್ ಇದೆಯಾ, ಡಿಫ್ರೆಂಟ್ ಆಗಿದೆಯಾ ಅನ್ನುವಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ಆವಾಗ ಮಾತ್ರ ಅದನ್ನು ಫಂಕ್ಷನ್ ಅನ್ನುವಂಥದ್ದು. ನಾವು ರೇಂಜ್ ಇಸ್ 35 90 99 50. ಇದು ಯಾವ ಆರ್ಡ್ರಲ್ಲಿ ಬರೆದ್ರೂ ತೊಂದರೆ ಇಲ್ಲ. ಇವಾಗ ಕೋಡೊಮೈನ್ ಏನಾಗುತ್ತೆ ಅಂತ ನೋಡೋದಾದರೆ, ಕೋಡೊಮೈನ್ ಏನು? ಎಲ್ಲ ಪಾಸಿಬಲ್ ಔಟ್ಕಮ್. ಏನೆಲ್ಲ ಪಾಸಿಬಲ್ ಔಟ್ಕಮ್ ಇದೆ? 0 ಬರಬಹುದು, 1 ಬರಬಹುದು, 2 ಬರಬಹುದು. ಸೊ 0 1 2 3 ಆ್ಯಂಡ್ ಸೊ ಆನ್ ಟಿಲ್ ವೇರ್ 100. ದೀಸ್ ಆರ್ ದ ಕೋಡೊಮೈನ್. ವಿ ಕ್ಯಾನ್ ಸೇ ದ್ಯಾಟ್ ರೇಂಜ್ ಈಸ್ ದ ಸಬ್ಸೆಟ್ ಆಫ್ ದ ಕೋಡೊಮೈನ್ ಅಂತ ಹೇಳ್ಬಹುದು. ಓಕೆನಾ? ಕೋಡೊಮೈನ್ ಅಂತ ಹೇಳ್ಬೋದು. ದಿಸ್ ಇಸ್ ದ ರೇಂಜ್, ಡೊಮೈನ್ ಆ್ಯಂಡ್ ದ ಕೋಡೊಮೈನ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಮ್ಗೆ ಎಲ್ಲ ಫಂಕ್ಷನಲ್ಲೂ ಎಲ್ಲ ವ್ಯಾಲ್ಯೂಗಳನ್ನು ಹಾಕೋಕ್ಕಾಗೋದಿಲ್ಲ. ಸಿಕ್ಕಿರುವಂತಹ ಫಂಕ್ಷನ್ಗಳಲ್ಲಿ ಎಲ್ಲ ವ್ಯಾಲ್ಯೂಗಳನ್ನು, ಇನ್ಪುಟ್ಗಳನ್ನು ಹಾಕೋಕ್ಕಾಗೋದಿಲ್ಲ. ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದು ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅನ್ನೋಂಥದ್ದನ್ನು ನಾವು ನೋಡುವ. ಸೊ ಇವಾಗ ಇಲ್ಲಿ ನೀವು ಒಂದು ಇಮೇಜ್ ಆಗಿ ತಗೊಳ್ಳೋದಾದರೆ, ಡೊಮೈನ್ ಇಸ್ ನಥಿಂಗ್ ಬಟ್ ಆಲ್ ದ ಪಾಸಿಬಲ್ ಇನ್ಪುಟ್. ಒಂದು ಏನನ್ನೆಲ್ಲ ಹಾಕಬಹುದು, ದ್ಯಾಟ್ ವಿಲ್ ಬಿ ದ ಡೊಮೈನ್. ಸೊ ಕೋಡೊಮೈನ್ ಆಸ್ ಆಲ್ ದ ಪಾಸಿಬಲ್ ಔಟ್ಪುಟ್. ಏನೆಲ್ಲ ಹೊರಗಡೆ ಬರ್ಬೋದು? 1 ಮಾರ್ಕ್ಸು ಬರ್ಬೋದು, 2 3 4 5 till 100 ಬರ್ಬೋದು. 150 ಬರುತ್ತಾ? ಇಲ್ಲ. ಯಾಕಂತಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋವಂಥದ್ದೇ 100. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಆಲ್ ದ ಪಾಸಿಬಲ್ ಔಟ್ಕಮ್. ಇಟ್ ಈಸ್ ಕಾಲ್ಡ್ ಆಸ್ ಕೋಡೊಮೈನ್. ರೇಂಜ್ ಇಸ್ ಕಾಲ್ಡ್ ಆಸ್ ಆ್ಯಕ್ಚುಯಲ್ ಔಟ್ಪುಟ್. ನಿಜವಾಗಿಯೂ ಅಲ್ಲಿರುವಂತಹ ಮಕ್ಕಳು ಎಷ್ಟು ಸ್ಕೋರ್ ಮಾಡಿದ್ದಾರೆ? ದ್ಯಾಟ್ ಈಸ್ ನಥಿಂಗ್ ಬಟ್ ದ ಆ್ಯಕ್ಚುಯಲ್ ಔಟ್ಪುಟ್. ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ಓಕೆನಾ? ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ನಾವು ಮ್ಯಾಥಮೆಟಿಕಲ್ ಎಕ್ಸಾಂಪಲ್ ತಗೊಳ್ಳು. ಫಾರ್ ಎಕ್ಸಾಂಪಲ್, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಝಡ್ ಟು ಝಡ್ ಅಂತಂದರೆ ಇಂಟೀಜರಿಂದ ಇಂಟೀಜರಿಗೆ ಹೋಗ್ತಿದೆ ಅಂತ ತಗೊಳ್ತೀನಿ. ಎಫ್ ಆಫ್ ಎಕ್ಸಿಗೆ
ಫಂಕ್ಷನನ್ನು ನಾನು ಏನು ಡಿಫೈನ್ ಮಾಡ್ತೀನಿ ಅಂತಾನೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಮಾಡ್ತೀನಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಮಾಡ್ತೀನಿ. ಇವಾಗ ನೀವು ನೋಡೋದಾದರೆ ಯು ಕ್ಯಾನ್ ಸಬ್ಸ್ಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಬೇರೆ ಬೇರೆ ವ್ಯಾಲ್ಯೂಗಳನ್ನು ಸಬ್ಸ್ಟ್ಯೂಟ್ ಮಾಡುವ. ಎಕ್ಸಿಗೆ 0 ಹಾಕುವ, ಏನು ಬರುತ್ತೆ? 1 ಬರುತ್ತೆ. ಎಕ್ಸಿಗೆ ಇನ್ಪುಟ್ -1 ಹಾಕುವ. -1 ಸ್ಕ್ವೇರ್ ಅಂತ ಅಂದರೆ ಏನು? -1 ಸ್ಕ್ವೇರ್ ಇಟ್ ಇಸ್ ನಥಿಂಗ್ ಬಟ್ -1 ಸ್ಕ್ವೇರ್ ಇಟ್ ಇಸ್ 1, 1 + 1 ಇಟ್ ಇಸ್ 2. ಎಫ್ ಆಫ್ 2 ಹಾಕುವ, ಏನು ಬರುತ್ತೆ? 2 ಸ್ಕ್ವೇರ್ ಇಸ್ 4, 5 ಬರುತ್ತೆ ಔಟ್ಪುಟ್. ಸರಿನಾ? ಈ ಥರ ಎಲಿಮೆಂಟ್ಗಳು ಬರ್ತಾ ಹೋಗುತ್ತೆ. ನೀವಿಲ್ಲಿ ಇನ್ಪುಟ್ಟನ್ನು ಹಾಕೋವಾಗ ನೆಗೆಟಿವ್ ನಂಬರ್ ಹಾಕಬಾರ್ದು ಅಂತ ಇದೆಯಾ? ಇಲ್ಲ. ಯಾಕೆ ಹೇಳಿ? ಇಂಟೀಜರಲ್ಲಿ ನೆಗೆಟಿವ್ ನಂಬರ್ಗಳು ಇರುತ್ತೆ. ಸರಿ ತಾನೆ? ಡೊಮೈನಲ್ಲಿ ನಮ್ಗೆ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ. ಡೊಮೈನ್ ಇಸ್ ವಾಟ್? ಡೊಮೈನಲ್ಲಿ ನೀವು ಯಾವ ವ್ಯಾಲ್ಯೂ ಬೇಕಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್ 100 ಹಾಕ್ಬೋದು, 1000 ಹಾಕ್ಬೋದು, ಏನು ಬೇಕಾದರೂ ಹಾಕ್ಬೋದು. ಸೊ ಡೊಮೈನ್ ಏನಾಗುತ್ತೆ? ಡೊಮೈನ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ಇಂಟೀಜರ್ಸ್. ಇಂಟೀಜರ್ಸ್ ಮೇಡಮ್ ಯಾಕೆ ತಗೊಂಡ್ರೆ ಕೇಳಿದ್ರೆ, ಹಿಯರ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ Z to Z, ಝಡ್ಡಿಂದ ಝಡ್ಡಿಗೆ ಡಿಫೈನ್ ಆಗಿರುವಂಥದ್ದು. ಇವಾಗ ವಿಷಯ ಬರುವಂಥದ್ದು ದಟ್ ಇಸ್ ನಥಿಂಗ್ ಬಟ್ ದ ರೇಂಜ್. ರೇಂಜ್ ಏನಾಗುತ್ತೆ ಅಂತ ನೋಡೋದಾದರೆ ಯು ಕ್ಯಾನ್ ಸಿ ದ ರೇಂಜ್ ಇಂಟೀಜರ್ಗಳು, ಕರೆಕ್ಟಾ? ಸೊ 0 ಬರುವಂಥ ಪಾಸಿಬಿಲಿಟೀಸ್ ಇಲ್ಲ. 1 ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4 ಆ್ಯಂಡ್ ಸೊ ಆನ್ ಟಿಲ್ ಇನ್ಫಿನಿಟಿ. ಈ ಥರ ಯಾಕೆ ಬರ್ದೆ ಅಂತಂದರೆ ನಾನು ಬ್ರ್ಯಾಕೆಟಲ್ಲಿ ಬರಿಬಹುದಿತ್ತು. 1 to infinity ಅಂತ ಈ ಥರ ಬರೆದಿದ್ರೆ ಇಟ್ ಈಸ್ ಅ ಇಂಟರ್ವಲ್. ಇಲ್ಲಿ ಇವಾಗ ರಿಯಲ್ ನಂಬರ್ ಬರುತ್ತೆ. ನಾನಿವಾಗ ಸೆಟ್ಟನ್ನು ಇಂಟೀಜರಲ್ಲಿ ಡಿಫೈನ್ ಮಾಡಿರೋದಕ್ಕೋಸ್ಕರ ಐ ಕಾಂಟ್ ರೈಟ್ ಲೈಕ್ ದಿಸ್, ದರ್ಫೋರ್ ಐ ರೋಟ್ ಇಟ್ ಇನ್ ವಾಟ್ ಎಲಿಮೆಂಟನ್ನು ರೋಸ್ಟರ್ ಫಾರ್ಮಲ್ಲಿ ಬರೆದಿದ್ದೀನಿ. ಅದೇ ಒಂದು ವೇಳೆ ಕೋಡೊಮೈನ್ ಏನಾಗುತ್ತೆ? ಕೋಡೊಮೈನ್ ಇಸ್ ನಥಿಂಗ್ ಬಟ್ ಫುಲ್ ಸೆಟ್. ಯಾವುದು? ಸೆಟ್ ಆಫ್ ಇಂಟೀಜರ್ಸ್ ಓನ್ಲಿ. ಸೆಟ್ ಆಫ್ ಇಂಟೀಜರ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಗ್ತಿದೆಯಾ? ಸೊ ನಾವು ಥಿಂಕ್ ಮಾಡಬೇಕು, ಯಾವ ಆನ್ಸರ್ ಹಾಕಿದರೆ ಸರಿಯಾಗಿ ಬರುತ್ತೆ, ಯಾವ್ದು ಹಾಕಿದರೆ ಸರಿಯಾಗಿ ಬರೋದಿಲ್ಲ ಅನ್ನೋದನ್ನು ನಾವು ಥಿಂಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇದ್ದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/x ಅಂತ ಒಂದು ಫಂಕ್ಷನ್ ಇದ್ದರೆ ಓಕೆನಾ, ಇಲ್ಲಿ ನಾನಿವಾಗ ಡೊಮೈನಲ್ಲಿ 0ನ ಹಾಕೋಂಗಿಲ್ಲ. ಕರೆಕ್ಟಾ? ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ಸೊ ನೋಡಿ, ಕಮೆಂಟ್ ಮಾಡಿ ನೋಡುವ. ಇದಕ್ಕೆ ರೇಂಜ್, ಡೊಮೈನ್ ಹಾಗೆ ಕೋಡೊಮೈನನ್ನು ಬರೀರಿ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕ್ಲಾಸಿಗೆ ಯೂಸ್ ಆಗೋ ಹಾಗೆ ತುಂಬ ವಿಷಯಗಳನ್ನು ಹೇಳ್ಕೊಡ್ತೀವಿ. ಅದು ನಿಮಗೆ ಗೊತ್ತಾಗಬೇಕು ಅಂತಲೇ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ KCETಯಲ್ಲಿ ಒಳ್ಳೆ ರ್ಯಾಂಕ್ ಪಡಿಬೇಕು ಅಂತ ಹೇಳಿಬಿಟ್ಟು ವಿಜೇತಾ 360 ಅಂತ ಹೇಳಿಬಿಟ್ಟು ಕ್ಲಾಸನ್ನು ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲರೂ ಜಾಯ್ನ್ ಆಗಿ. ಯಾಕಂತ ಅಂದರೆ ಫ್ಯೂಚರ್ ತುಂಬ ಇಂಪಾರ್ಟೆಂಟು. ನೀವು ಚೆನ್ನಾಗಿ ಸೆಕೆಂಡ್ ಇಯರಲ್ಲಿ ಸ್ಟಡಿ ಮಾಡಿದರೆ ಮಾತ್ರ ಒಳ್ಳೆ ರ್ಯಾಂಕನ್ನು ಪಡೆದು ಒಳ್ಳೆ ಕಾಲೇಜನ್ನು ಸೇರೋಕ್ಕಾಗುವಂಥದ್ದು. ಸೊ ಮರೀದೆ ಎಲ್ಲರೂ ನಮ್ಮ ಕ್ಲಾಸನ್ನು ಜಾಯ್ನ್ ಆಗಿ. ಫಸ್ಟ್ ಇಯರ್ ಅವರಿಗೆ ಆರಂಭ KCET ಹಾಗೂ ಆರಂಭ ನೀಟ್ ಅಂತ ಹೇಳಿಬಿಟ್ಟು ಸಹ ಕ್ಲಾಸ್ ಇದೆ. ನಿಮ್ಗೆ ಏನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.